ಟಿ20 ವಿಶ್ವಕಪ್ನಲ್ಲಿ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇರುವಂತ ಮೋಸ್ಟ್ ಅವೈಟೆಡ್ ಮ್ಯಾಚ್ ಅಂದ್ರೆ ಅದು ಇಂಡೋ ಪಾಕ್ ಫೈಟ್. ಫೆಬ್ರವರಿ 15ಕ್ಕೆ ಶ್ರೀಲಂಕಾದ ಕೊಲಂಬೋದಲ್ಲಿ ಪಂದ್ಯ ಫಿಕ್ಸ್ ಆಗಿದೆ. ಆಲ್ರೆಡಿ 2 ಪಂದ್ಯಗಳನ್ನ ಗೆದ್ದು ಗ್ರೂಪ್ ಎ ನಲ್ಲಿ ಟೇಬಲ್ ಟಾಪರ್ಸ್ ಆಗಿರುವಂತ ಎರಡೂ ತಂಡಗಳು ಕೂಡ ಪ್ರತಿಷ್ಠೆಯಿಂದಲೇ ಮೈದಾನಕ್ಕಿಳಿತಾರೆ. ಈ ಪಂದ್ಯದಲ್ಲಿ ಭಾರತವೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದ್ರೂ ಕೂಡ ಪಾಕಿಸ್ತಾನ ಕೂಡ ಟಕ್ಕರ್ ಕೊಡೋಕೆ ಕಾಯ್ತಾ ಇದೆ. ಭಾರತ ಪಾಕ್ ನಡುವಿನ ಪಂದ್ಯದಲ್ಲಿ ಉಭಯ ತಂಡಗಳ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಅದು ಜಸ್ಟ್ ಗೇಮ್ ಅಷ್ಟೇ ಅಲ್ಲ. ಅಲ್ಲಿ ಎಮೋಷನ್ಸ್ ಇರುತ್ತೆ, ಅಗ್ರೆಷನ್ ಇರುತ್ತೆ, ಪ್ರೆಸ್ಟೀಜ್ ಪ್ರಶ್ನೆಯಾಗಿರುತ್ತೆ. ಮೈದಾನದ ಒಳಗೂ ಹೊರಗೂ ಕೂಡ ಡಾಮಿನೇಷನ್ ಮೈಂಡ್ ಸೆಟ್ ಇರುತ್ತೆ. ಹೀಗಾಗಿ ಎರಡೂ ತಂಡಗಳ ಆಟಗಾರರು ಕೂಡ ಜಿದ್ದಿನಿಂದಲೇ ಕಣಕ್ಕಿಳಿತಾರೆ. ಆಲ್ರೆಡಿ ಪಂದ್ಯದ ಆರಂಭಕ್ಕೂ ಮುನ್ನವೇ ಪಾಕಿಸ್ತಾನದ ಕೆಲ ಪ್ಲೇಯರ್ಗಳು ಭಾರತಕ್ಕೆ ನೇರ ಸವಾಲ್ ಹಾಕಿದ್ದಾರೆ. ಉಸ್ಮಾನ್ ತಾರಿಕ್, ಸಲ್ಮಾನ್ ಅಲಿ ಅಘಾ, ಸಾಯಿಫ್ಜಾದಾ ಫರ್ಹಾನ್ ನಾವೇ ಗೆಲ್ಲೋದು ಅನ್ನೋ ತರ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ದಾರೆ. ಸೂಪರ್ 8 ಟಿಕೆಟ್ಗಾಗಿ ಇಂಡೋ ಪಾಕ್ ಫೈಟ್. ಆಲ್ರೆಡಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಫೀವರ್ ಸ್ಟಾರ್ಟ್ ಆಗಿದ್ದು ಮತ್ತೊಂದು ಸೂಪರ್ ಸಂಡೆಗಾಗಿ ಕೋಟ್ಯಂತರ ಭಾರತೀಯರು ಕಾಯ್ತಾ ಇದ್ದಾರೆ. ಗ್ರೂಪ್ ಎ ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಅಂಕಪಟ್ಟಿಯಲ್ಲಿ ಟಾಪ್ನಲ್ಲಿದ್ದು ಭಾನುವಾರದ ಪಂದ್ಯವನ್ನ ಗೆದ್ದಂತ ತಂಡಕ್ಕೆ ಸೂಪರ್ 8 ಟಿಕೆಟ್ ಫಿಕ್ಸ್ ಆಗುತ್ತೆ, ಅಂದ್ರೆ ಕನ್ಫರ್ಮ್ ಆಗುತ್ತೆ. ಹೀಗಾಗಿ ಈ ಬಾರಿಯ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ವಿಕ್ಟರಿಗಾಗಿ ಎರಡೂ ತಂಡಗಳು ಅಖಾಡಕ್ಕಿಳಿಯಲಿವೆ. ಮಸ್ಟ್ ವಿನ್ ಮ್ಯಾಚ್ ನಲ್ಲಿ ಉಭಯ ತಂಡಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಬಗ್ಗೆ ಹೇಳ್ತೇನೆ. ಚುಟುಕು ಮಾದರಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತವೇ ಬಾಸ್. ಎಸ್, ಟಿ20 ಮಾದರಿಯಲ್ಲಿ ಅದು ICC ಟೂರ್ನಿಗಳಲ್ಲಿ ಅಥವಾ ಏಷ್ಯಾ ಕಪ್ನಲ್ಲಿ ಮಾತ್ರ ಉಭಯ ತಂಡಗಳು ಪ್ರಸ್ತುತ ಮುಖಾಮುಖಿ ಆಗ್ತಾ ಇರೋದು. ಸೊ ಈ ಟೂರ್ನಿಗಳಲ್ಲಿ ಭಾರತವೇ ಪಾಕಿಸ್ತಾನದ ವಿರುದ್ಧ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿದೆ. ಸೊ ಟಿ20 ಮಾದರಿಯಲ್ಲಿ 2007ರಿಂದ ಹಿಡಿದು 2024 ವಿಶ್ವಕಪ್ವರೆಗೂ ಕೂಡ 9 ಆವೃತ್ತಿಗಳಲ್ಲಿ ಟೋಟಲ್ ಆಗಿ 8 ಸಲ ಮುಖಾಮುಖಿ ಆಗಿದ್ದಾರೆ. ಬಟ್ ಈ 8 ಆವೃತ್ತಿಗಳಲ್ಲಿ ಅಂದ್ರೆ 8 ಮ್ಯಾಚ್ಗಳಲ್ಲಿ ಪಾಕಿಸ್ತಾನ ತಂಡ 1 ಪಂದ್ಯವನ್ನ ಮಾತ್ರ ಗೆದ್ದಿದೆ. ಭಾರತ ಬರೋಬ್ಬರಿ 7 ಪಂದ್ಯಗಳನ್ನ ಗೆದ್ದು ಕಂಪ್ಲೀಟ್ ಆಗಿ ಮೇಲುಗೈ ಸಾಧಿಸಿದೆ. ಸೊ ಹೀಗಾಗಿ ಭಾರತ ಕಂಪ್ಲೀಟ್ ಡಾಮಿನೇಷನ್ ಮಾಡಿರೋದ್ರಿಂದ ಟಿ20 ಫಾರ್ಮೆಟ್ ನಲ್ಲಿ ಈ ಸಲ ಕೂಡ ಭಾರತವೇ ವಿನ್ ಆಗುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಅಂಡ್ ನೆಕ್ಸ್ಟ್ ಏನಂದ್ರೆ, ಕಳೆದ ಟಿ20 ವಿಶ್ವಕಪ್ ಇರ್ಬೋದು ಅಥವಾ ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು ಅಥವಾ ಏಷ್ಯಾ ಕಪ್ ಇರ್ಬೋದು, ಭಾರತವೇ ಗೆದ್ದು ಬೇಗಿದೆ. ಸೊ ಕಳೆದ ICC ಇವೆಂಟ್ಗಳಿರ್ಬೋದು ಅಥವಾ ಏಷ್ಯಾ ಕಪ್ ಅಂತ ನೋಡಿದಾಗ ಅಲ್ಲಿ ಭಾರತವೇ ವಿನ್ ಆಗಿರೋದು ಗೊತ್ತಾಗ್ತಾ ಇದೆ. ಇವನ್ 2023 ವಿಶ್ವಕಪ್ನಲ್ಲಿರ್ಬೋದು, ಏಕದಿನ ಮಾದರಿ ವಿಶ್ವಕಪ್, ಅದಾದ್ಮೇಲೆ ಟಿ20 ವಿಶ್ವಕಪ್, ಅದಾದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ, ಆ ಬಳಿಕ ಏಷ್ಯಾ ಕಪ್, ಎಲ್ಲದರಲ್ಲೂ ಕೂಡ ಭಾರತವೇ ಪಾಕಿಸ್ತಾನದ ವಿರುದ್ಧ ಮೇಲ್ಗೈಯನ್ನ ಸಾಧಿಸಿದೆ. ಜೊತೆಗೆ 2023 ವಿಶ್ವಕಪ್ ಅನ್ನ ಹೊರತುಪಡಿಸಿದ್ರೆ 2024 ಟಿ20 ವಿಶ್ವಕಪ್ನಲ್ಲಿ ಅಜೇಯವಾಗಿ ಫೈನಲ್ಗೆ ತಲುಪಿ ಕಪ್ ಗೆದ್ರು. ಆನಂತರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಸೇಮ್ ಅಜೇಯವಾಗಿ ಫೈನಲ್ಗೆ ತಲುಪಿ ಅಲ್ಲೂ ಕೂಡ ಕಪ್ ಗೆದ್ರು. ಇನ್ನು ಏಷ್ಯಾ ಕಪ್ನಲ್ಲೂ ಕೂಡ ಅಜೇಯವಾಗಿ ಫೈನಲ್ಗೆ ತಲುಪಿ ಅದು ಕೂಡ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧವೇ ಗೆದ್ದು ಬೀಗಿದ್ದಾರೆ. ಅದು ಅಲ್ಲದೆ ಏಷ್ಯಾ ಕಪ್ನಲ್ಲಿ 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತವೇ ಗೆದ್ದಿದೆ. ಹೀಗಾಗಿ ಕಳೆದ ICC ಇರ್ಬೋದು ಅಥವಾ ಏಷ್ಯಾ ಕಪ್ ಟೂರ್ನಿಗಳನ್ನ ಪರಿಗಣನೆ ಮಾಡಿದಾಗ ಅಲ್ಲಿ ಕಂಪ್ಲೀಟ್ ಆಗಿ ಭಾರತವೇ ಡಾಮಿನೇಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಇನ್ನು ಭಾರತದ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ಕೂಡ ಮೋಸ್ಟ್ ಡೇಂಜರಸ್ ಆಗಿದೆ. ಇಲ್ಲಿ ಪಾಕಿಸ್ತಾನದ ವಿರುದ್ಧ ಅಂತ ಮಾತ್ರ ಅಲ್ಲ, ಇಡೀ ಟಿ20 ಫಾರ್ಮೆಟ್ ಅಂತ ಬಂದಾಗ್ಲೇ ಜಗತ್ತಿನಲ್ಲೇ ದಿ ಮೋಸ್ಟ್ ಡೇಂಜರಸ್ ಟೀಮ್ ಆಗಿರುವಂತದ್ದು ಈಗ ಟೀಮ್ ಇಂಡಿಯಾ. ಅದು ಬ್ಯಾಟಿಂಗ್ ಇರ್ಬೋದು ಅಥವಾ ಬೌಲಿಂಗ್ ಇರ್ಬೋದು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಭಾರತದ ಆಟಗಾರರೇ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ಗಳ ಮೂಲಕ ಈಗಂತೂ ಭಾರತ ಬ್ಯಾಟಿಂಗ್ಗೆ ನಿಂತರೆ 200+ ರನ್ಸ್ ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಜೊತೆಗೆ ಸಣ್ಣ ಸ್ಕೋರ್ಗಳನ್ನು ಕೂಡ ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಬೌಲಿಂಗ್ ಮೋಸ್ಟ್ ಡೇಂಜರಸ್ ಆಗಿ ಕಾಣ್ತಾ ಇದೆ. ಹೀಗಾಗಿ ಒಂದ್ ರೀತಿಯಾಗಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ಆಲ್ರೌಂಡರ್ಸ್ ಇರ್ಬೋದು, ಫಿನಿಷರ್ಸ್ ಇರ್ಬೋದು, ವಿಕೆಟ್ ಕೀಪಿಂಗ್ ಇರ್ಬೋದು, ಟಾಪ್ ಆರ್ಡರ್ ಬ್ಯಾಟಿಂಗ್ ಇರ್ಬೋದು ಅಥವಾ ಬೌಲಿಂಗ್ ಇರ್ಬೋದು, ಸ್ಪಿನ್ ವಿಭಾಗ ಅಥವಾ ಪೇಸ್ ವಿಭಾಗ ಅಂತ ತಗೊಂಡಾಗ ಭಾರತ ಎಲ್ಲದರಲ್ಲೂ ಕೂಡ ಸಾಲಿಡ್ ಫಾರ್ಮ್ ನಲ್ಲಿ ಇರೋದ್ರಿಂದ ಸೊ ಆಟ ಕೂಡ ಮೋಸ್ಟ್ ಡೇಂಜರಸ್ ಆಗಿ ಭಾರತ ಕಾಣುತ್ತೆ. ಅಂಡ್ ನೆಕ್ಸ್ಟ್, ಸತತ 2 ಪಂದ್ಯಗಳನ್ನ ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಭಾರತ. ಸೊ ಇದು ಕೂಡ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಭಾರತಕ್ಕೆ.
ಮೊದಲ ಪಂದ್ಯದಲ್ಲಿ USA ವಿರುದ್ಧ ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ವೀಕ್ ಅನಿಸಿದ್ರು ಕೂಡ ಆನಂತರ ಕಂಬ್ಯಾಕ್ ಮಾಡ್ತಾರೆ. ಸೂರ್ಯ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮಾಡ್ತಾರೆ, ಜೊತೆಗೆ ಬೌಲಿಂಗ್ನಲ್ಲಿ ಡಿಫೆನ್ಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ನಮೀಬಿಯಾ ವಿರುದ್ಧ ಅಂತೂ ಎರಡನೇ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು, ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ. ಸೊ ಹೀಗಾಗಿ ಬಿಗ್ ಮಾರ್ಜಿನ್ ಇಂದ ಗೆದ್ದು ಟೇಬಲ್ ಟಾಪರ್ ಆಗಿದ್ದಾರೆ. ಪಾಕಿಸ್ತಾನ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಸೊ ಭಾರತ ಇಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು. ನಾರ್ಮಲಿ ಅವರಿಗೆ ಮೈಂಡ್ಸೆಟ್ನಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ, ಹೀಗಾಗಿ ಈ ಪಂದ್ಯಕ್ಕೂ ಕೂಡ ಅದು ಆ್ಯಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಭಾರತದ ವೀಕ್ನೆಸ್ ಅಂದರೆ ಸ್ಪಿನ್ ಬೌಲರ್ಗಳ ಎದುರು ಸ್ವಲ್ಪ ಸ್ಲೋ ಆಗಿರೋದು. ಭಾರತ ಎಲ್ಲ ವಿಭಾಗದಲ್ಲೂ ಕೂಡ ಸೂಪರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರು ಕೂಡ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿರೋದು ಏನಂತಂದರೆ ಸ್ಪಿನ್ ಬೌಲರ್ಗಳ ಎದುರು ಸ್ವಲ್ಪ ಸ್ಲೋ ಆಗ್ತಿದೆ, ಮತ್ತು ವಿಕೆಟ್ಸ್ ಬರ್ತಾ ಇದೆ, ಜೊತೆಗೆ ಅಲ್ಲಿ ರನ್ಗಳು ಅಂದುಕೊಂಡಂಥ ಮಟ್ಟಿಗೆ ಸಿಗ್ತಾ ಇಲ್ಲ. ಈ ಪವರ್ ಪ್ಲೇನಲ್ಲಿ ಪೇಸ್ ಬೌಲರ್ಗಳ ವಿರುದ್ಧ ಬಂದಂಥ ಸ್ಕೋರು ಮಿಡಲ್ ಆರ್ಡರ್ನಲ್ಲಿ ಸ್ಪಿನ್ ವಿಭಾಗ ಬರ್ತಾ ಇಲ್ಲ. ಸೊ ಇದು ಸ್ವಲ್ಪ ವೀಕ್ನೆಸ್ ಅನಿಸ್ಬೋದು. ಇವನ್ ನಾವು ನಮೀಬಿಯಾ ವಿರುದ್ಧ ಕೂಡ ನೋಡಿದ್ವಿ, ಟಾಪ್ ಆರ್ಡರ್ ಬ್ಯಾಟಿಂಗ್ನಲ್ಲಿ ಬಂದಾಗ ಆಲ್ಮೋಸ್ಟ್ 240ವರೆಗೂ ಕೂಡ ಟಾರ್ಗೆಟನ್ನು ರೀಚ್ ಮಾಡ್ತಾರೆ ಅಥವಾ ಟಾರ್ಗೆಟನ್ನು ಸೆಟ್ ಮಾಡ್ತಾರೆ ಅಂದ್ಕೊಂಡ್ರೆ ಅದು 210 ಒಳಗೇನೆ ಬಂತು, ಅಂದರೆ 209 ಬಂತು. ಸೊ ಇದಕ್ಕೆ ಕಾರಣ ನಮೀಬಿಯಾದ ಸ್ಪಿನ್ನರ್ಗಳು ಮಾಡಿದಂಥ ಮೋಡಿ. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಸ್ಪಿನ್ ಬೌಲಿಂಗ್ನಲ್ಲಿ ಸ್ವಲ್ಪ ಇವರು ಸ್ಟ್ರಗಲನ್ನು ಮಾಡಬಹುದು ಅಂತ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ಶುಕ್ರವಾರ ಲಂಕಾಗೆ ಟ್ರಾವೆಲ್ ಮಾಡಿ ಭಾನುವಾರ ಪಂದ್ಯಕ್ಕೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಎಸ್, ಭಾರತಕ್ಕೆ ಇರುವಂಥ ಮತ್ತೊಂದು ಮೈನಸ್ ಏನಪ್ಪ ಅಂತಂದರೆ ಇಷ್ಟು ದಿನ ಅವರು 2 ಪಂದ್ಯಗಳನ್ನು ಭಾರತದಲ್ಲಿ ಆಡಿರೋದು. ಈಗ ಪಾಕಿಸ್ತಾನದ ವಿರುದ್ಧದ ಪಂದ್ಯಕ್ಕಾಗಿ ಶುಕ್ರವಾರ ಅಂದರೆ ಇವತ್ತೇ ಅವರು ಶ್ರೀಲಂಕಾಗೆ ಟ್ರಾವೆಲ್ ಮಾಡಬೇಕು. ನಿನ್ನೆ ಅಷ್ಟೇ ನಮೀಬಿಯಾ ವಿರುದ್ಧ ಪಂದ್ಯವನ್ನು ಗೆದ್ದಿದ್ದಾರೆ. ಸೊ ಇವತ್ತು ಆಲ್ರೆಡಿ ಮಾಡಿ ನಾಳೆ 1 ದಿವಸ ಹಾಗೆ ಭಾನುವಾರ 2 ದಿವಸ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಅಲ್ಲಿನ ಅಟ್ಮಾಸ್ಫಿಯರು ಅಲ್ಲಿನ ಪಿಚ್ಗೆ ಸೆಟ್ ಆಗಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡೋದು ಸ್ವಲ್ಪ ಅವರಿಗೆ ಏನು ರೆಸ್ಟ್ ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಸ್ವಲ್ಪ ಅವರಿಗೆ ಗ್ಯಾಪ್ ಸಿಗೋದಿಲ್ಲ ಅನಿಸುತ್ತೆ. ಸೊ ಇದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗಬಹುದು. ಇನ್ನು ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಪಾಕಿಸ್ತಾನದ ವಿರುದ್ಧ ಆಡೋದು ಅನುಮಾನ ಇದೆ. ಎಸ್, ಪಾಕಿಸ್ತಾನದ ಬೌಲರ್ಗಳಿಗೆ ಅಥವಾ ಪಾಕಿಸ್ತಾನ ತಂಡಕ್ಕೆ ಇರುವಂಥ ಮೇನ್ ಥ್ರೆಟ್ ಅಂದರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್. ಆಲ್ರೆಡಿ ಏಷ್ಯಾ ಕಪ್ನಲ್ಲಿ ಸರಿಯಾಗಿ ಹೊದೆ ತಿಂದಿದ್ದಾರೆ. ಸೊ 3 ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಫೈನಲ್ನಲ್ಲಿ ಸ್ವಲ್ಪ ಬೇಗ ಔಟ್ ಆದರೂ ಕೂಡ ಆರಂಭದ ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಅಬ್ಬರಿಸಿದ್ರು. ಸೊ ಪಾಕಿಸ್ತಾನದ ಬೌಲರ್ಗಳನ್ನು ಅಕ್ಷರಶಃ ಚೆಂಡಾಡಿದ್ರು. ಸೊ ಈ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾ ಮೇಲೆ ತುಂಬಾನೇ ಹೋಪ್ಸ್ ಇದೆ. ಬಟ್ ಅವರು ಹೆಲ್ತ್ ಇಶ್ಯೂ ಕಾರಣದಿಂದಾಗಿ ಆಲ್ರೆಡಿ ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಆಡಿರಲಿಲ್ಲ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹೇಳಿದ್ರು 1 ಅಥವಾ 2 ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ತಾರೆ ಅಂತ. ಹೀಗಾಗಿ ಅಭಿಷೇಕ್ ಶರ್ಮಾ ಪಾಕಿಸ್ತಾನದ ವಿರುದ್ಧದ ಪಂದ್ಯದ ವೇಳೆಗೆ ಕಂಪ್ಲೀಟ್ ಆಗಿ ರಿಕವರ್ ಆಗ್ತಾರಾ ಅಥವಾ ಆಡ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಸೊ ಅಭಿಷೇಕ್ ಶರ್ಮಾ ಆಡದೇ ಇದ್ರೆ ಅದು ಭಾರತಕ್ಕೆ ಒಂದು ರೀತಿಯಾಗಿ ಮೈನಸ್ ಆಗುತ್ತೆ, ಜೊತೆಗೆ ಅದು ಪಾಕಿಸ್ತಾನಕ್ಕೆ ಪ್ಲಸ್ ಆಗುತ್ತೆ. ಸೊ ಸದ್ಯಕ್ಕಂತೂ ಭಾರತೀಯ ಆಟಗಾರರ ಫಾರ್ಮ್ ಸೂಪರ್ ಡೂಪರ್ ಆಗಿದೆ. ಹೀಗಾಗಿ ಈ ಪಂದ್ಯವನ್ನು ಕೂಡ ಭಾರತವೇ ಗೆಲ್ಲೋದು ಪಕ್ಕ. ಹಾಗಂತ ಪಾಕಿಸ್ತಾನ ಡಮ್ಮಿನ ಅಥವಾ ವೀಕ್ ಅಂದ್ರೆ ಇಲ್ವೇ ಇಲ್ಲ. ಅವರು ಕೂಡ ಟಫ್ ಫೈಟ್ ಕೊಡೋಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಅವರಿಗೆ ಭಾರತ ಎದುರು ಸೋತು ಸುಣ್ಣವಾಗಿರುವಂತ ಅವರಿಗೆ ಒಂದ್ಸಲ ಆದ್ರೂ ಕೂಡ ಗೆಲ್ಲಬೇಕು, ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು, ಎಷ್ಟಂತ ಅವಮಾನ ಅನುಭವಿಸೋದು ಎನ್ನುವಂತ ಟಾರ್ಗೆಟ್ ನಲ್ಲಿರ್ತಾರೆ ಅಥವಾ ಮೈಂಡ್ ಸೆಟ್ ನಲ್ಲಿರ್ತಾರೆ. ಇನ್ನು ಈ ಪಂದ್ಯದಲ್ಲಿ ಪಾಕಿಸ್ತಾನಿ ತಂಡದ ಪ್ಲಸ್ ಹಾಗೆ ಮೈನಸ್ ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಇರುವಂತ ಮೊದಲ ಅಡ್ವಾಂಟೇಜ್ ಏನಂತಂದ್ರೆ ಅವರು ಕೂಡ ಮೊದಲ 2 ಪಂದ್ಯಗಳನ್ನ ಗೆದ್ದಿರೋದು ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ. ಆಲ್ರೆಡಿ ಈ ಬಗ್ಗೆ ಅವರು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. 2 ಪಂದ್ಯಗಳನ್ನ ಗೆದ್ದಿರೋದ್ರಿಂದ ಆಲ್ರೆಡಿ ನಾವು ಮೊದಲ 2 ಪಂದ್ಯಗಳನ್ನ ಗೆದ್ದಿದ್ದೇವೆ, 3ನೇ ಪಂದ್ಯದಲ್ಲಿ ಭಾರತ ವಿರುದ್ಧ ಕೂಡ ಇದೇ ಪರ್ಫಾರ್ಮೆನ್ಸ್ ಬರುತ್ತೆ, ನಾವೇ ಗೆಲ್ತೀವಿ ಎನ್ನುವಂತ ಮೈಂಡ್ ಸೆಟ್ ನಲ್ಲಿದ್ದಾರೆ. ಸೊ ಇದು ಕೂಡ ಅವ್ರಿಗೊಂದು ಪ್ಲಸ್ ಆಗಬಹುದು. ಅಂದ್ರೆ ಮೊದಲ 2 ಪಂದ್ಯಗಳನ್ನ ಗೆದ್ದಿರೋದ್ರಿಂದ ಅದೇ ಪಾಸಿಟಿವ್ ಮೈಂಡ್ ಸೆಟ್ ನಲ್ಲೇ ಭಾರತ ವಿರುದ್ಧ ಅವರು ಕೂಡ ಕಣಕ್ಕೆ ಇಳಿತಾರೆ. ಅಂಡ್ ನೆಕ್ಸ್ಟ್ ಶ್ರೀಲಂಕಾದಲ್ಲೇ ಪಾಕಿಸ್ತಾನ ಎಲ್ಲಾ ಪಂದ್ಯಗಳನ್ನು ಆಡ್ತಾ ಇದೆ, ಟ್ರಾವೆಲ್ ಮಾಡುವಂತ ನೆಸೆಸಿಟಿ ಅವರಿಗೆ ಇಲ್ಲ. ಎಸ್, ಶ್ರೀಲಂಕಾದಲ್ಲಿ ಪಾಕಿಸ್ತಾನ ತನ್ನೆಲ್ಲ ಪಂದ್ಯಗಳನ್ನು ಆಡ್ತಾ ಇದೆ. ಇಲ್ಲಿ ಭಾರತದಿಂದ ಶ್ರೀಲಂಕಾಗೆ ಟ್ರಾವೆಲ್ ಮಾಡಿದೆ ಪಂದ್ಯಕ್ಕಾಗಿ. ಬಟ್ ಪಾಕಿಸ್ತಾನ ಅಲ್ಲೇ ಇರೋದ್ರಿಂದ ಅವರಿಗೆ ಅದು ಅಲ್ಲದೆ ಅವರಿಗೆ ಏನು 2ನೇ ಪಂದ್ಯ USA ವಿರುದ್ಧದ ಪಂದ್ಯ ನಡೆದು 2 ದಿನ ಆಗಿದೆ. ಸೊ ಭಾರತ ವಿರುದ್ಧದ ಪಂದ್ಯಕ್ಕೆ ಒಂದು 4-5 ದಿನ ಅವರಿಗೆ ರೆಸ್ಟ್ ಸಿಗುತ್ತೆ. ಸೊ ಈ ಗ್ಯಾಪ್ ಅವರಿಗೆ ಫ್ರೀ ಸಿಕ್ಕಿದೆ, ಹೀಗಾಗಿ ಅವ್ರಿಗೆ ಅದು ಕೂಡ ಪ್ಲಸ್ ಆಗಬಹುದು. ಜೊತೆಗೆ ಟ್ರಾವೆಲ್ ಕೂಡ ಮಾಡುವಂತಿಲ್ಲ, ಇದು ಕೂಡ ಅವರಿಗೆ ಪ್ಲಸ್ ಆಗಬಹುದು. ಅಂಡ್ ನೆಕ್ಸ್ಟ್ ಪಾಕಿಸ್ತಾನ ತಂಡದಲ್ಲಿ ಸ್ಪಿನ್ ಬೌಲಿಂಗ್ ವಿಭಾಗ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಎಸ್, ಪಾಕಿಸ್ತಾನ ಕಳೆದ 2 ಪಂದ್ಯಗಳಲ್ಲಿ ವಿನ್ ಆಗೋಕೆ ಮುಖ್ಯ ಕಾರಣನೇ ಅಲ್ಲಿನ ಸ್ಪಿನ್ ಬೌಲರ್ಗಳ ಮೋಡಿ. ಸೊ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೆ ಅವ್ರಿಗೆ. ಸೊ ಸ್ಪಿನ್ ಬೌಲರ್ಗಳದ್ದೇ ಮೇಲುಗೈ ಸಾಧಿಸ್ತಾ ಇದೆ. ಅದು ಅಲ್ಲದೆ ಸ್ಪಿನ್ ಬೌಲರ್ಗಳ ದಂಡೆ ಪಾಕಿಸ್ತಾನ ತಂಡದಲ್ಲಿದೆ. ಅಬ್ರಾರ್ ಅಹ್ಮದ್ ಇರ್ಬೋದು, ಅಥವಾ ಶಾಬದ್ ಖಾನ್ ಇರ್ಬೋದು, ಮೊಹಮ್ಮದ್ ನವಾಜ್ ಇರ್ಬೋದು, ಅಥವಾ ಸೈಮ್ ಅಯ್ಯೂಬ್ ಇರ್ಬೋದು. ಈಗಂತೂ ತನ್ನ ಕಾಂಟ್ರವರ್ಸಿ ಬೌಲಿಂಗಲ್ಲಿ ಕಾಂಟ್ರವರ್ಸಿ ಆಗ್ತಾ ಇರುವಂಥ ಉಸ್ಮಾನ್ ತಾರಿಕ್ ಕೂಡ ಇರಬಹುದು. ಇವರೆಲ್ಲ ಸ್ಪಿನ್ ಬೌಲರ್ಗಳು ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಕಳೆದ USA ವಿರುದ್ಧದ ಪಂದ್ಯದಲ್ಲೂ ಕೂಡ ಸ್ಪಿನ್ ಬೌಲಿಂಗ್ ಅವ್ರದ್ದು ಅದ್ಭುತವಾಗಿತ್ತು.
ಹೀಗಾಗಿ ಈ ಬೌಲರ್ಗಳನ್ನ ಫೇಸ್ ಮಾಡೋದು ಎದುರಾಳಿ ತಂಡಕ್ಕೆ ಸ್ವಲ್ಪ ಕಷ್ಟ ಅನಿಸಬಹುದು. ಸೊ ಇದು ಅವರಿಗೆ ಪ್ಲಸ್ ಆಗ್ತಾ ಇದೆ. ಅದು ಅಲ್ಲದೆ ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತ ಸ್ಪಿನ್ ಬೌಲರ್ಗಳನ್ನು ಎದುರಿಸುವಲ್ಲಿ ಸ್ವಲ್ಪ ಸ್ಟ್ರಗಲ್ ಆಯಿತು. ಸ್ಪಿನ್ ಬೌಲಿಂಗ್ಗೆ ಹೆಚ್ಚಿನ ವಿಕೆಟನ್ನು ಒಪ್ಪಿಸಿದ್ರು. ಹೀಗಾಗಿ ಇದನ್ನು ಕೂಡ ಭಾರತದ ವೀಕ್ನೆಸ್ ಅನ್ನು ಅವರು ಟಾರ್ಗೆಟ್ ಮಾಡಿ ಅದೇ ಸ್ಪಿನ್ ಬೌಲರ್ನಲ್ಲಿ ವಿಕೆಟ್ ತನ್ನ ತೆಗೆಯೋಕೆ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪಾಕಿಸ್ತಾನದ ವೀಕ್ನೆಸ್ ಅಂದರೆ ಅವ್ರು ಎಷ್ಟೇ ಸ್ಟ್ರಾಂಗ್ ಅನಿಸಿದ್ರು ಕೂಡ ಭಾರತದ ಎದುರು ಅಂತ ಬಂದಾಗ ಸೋಲ್ ಅನ್ನೋದು ಅವರಿಗೆ ಫಿಕ್ಸ್ ಆಗಿರುತ್ತೆ. ಯಾಕಂದರೆ ಅವರು ನಮೀಬಿಯಾ ವಿರುದ್ಧ ಗೆಲ್ಬೋದು, ಅಥವಾ ನೆದರ್ಲ್ಯಾಂಡ್ ವಿರುದ್ಧ ಗೆಲ್ಬೋದು, ಅಥವಾ USA ವಿರುದ್ಧ ಗೆಲ್ಬೋದು. ಆದರೆ ಭಾರತ ಅಂತ ಬಂದಾಗ ಅವ್ರು ಯಾವತ್ತಿದ್ರೂ ಕೂಡ ಸರೆಂಡರ್ ಆಗಲೇಬೇಕು. ಯಾಕಂದರೆ ಈ ಹಿಂದಿನ ಅಂಕಿಅಂಶಗಳೇ ಅದನ್ನು ಹೇಳ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನ ಎಷ್ಟೇ ಸ್ಟ್ರಾಂಗು, ನಾವು ಎಷ್ಟೇ ಮ್ಯಾಚ್ ವಿನ್ ಆಗಿದ್ದೀವಿ ಅಂದರೂ ಭಾರತ ಅಂತ ಬಂದಾಗ ಅವರು ವೀಕ್ನೆಸ್ ಇದ್ದೇ ಇದೆ. ಹೀಗೆ ಭಾರತ ಹಾಗೆ ಪಾಕಿಸ್ತಾನ ಫೈಟ್ ಅಂದಾಗ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಎರಡೂ ತಂಡಗಳು ಒಂದಷ್ಟು ಪಾಸಿಟಿವ್ ಇದೆ, ಜೊತೆಗೆ ನೆಗೆಟಿವ್ ಇದೆ. ಆದರೆ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಅಲ್ಲಿ ಭಾರತವೇ ಗೆಲ್ಲುವಂಥ ತಂಡ ಆಗಿರುತ್ತೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಭಾನುವಾರದ ಪಂದ್ಯದಲ್ಲಿ ಭಾರತ ಪಾಕ್ ವಿರುದ್ಧ ವಿನ್ ಆಗುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಜೊತೆಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.